ಮಾಗಡಿ ತಾಲೂಕು ಕುದೂರಿನ ಸಂತೆ ಬಳಿ ಇರುವಂತಹ ಸಾರ್ವಜನಿಕ ಚಿರಶಾಂತಿ ಧಾಮದ ಸುತ್ತಮುತ್ತಲು ಒತ್ತುವರಿಯಾಗಿದೆ ಎಂದು ಬುಧವಾರ ಗ್ರಾಮಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆ ನಡೆಸಿದರು. ಈ ಬಿಲ್ಡಿಂಗ್ ಅರ್ಧ ಅದರೊಳಗೆ ಐತೆ ತೊರೆ ಒಳಗೆ. ಆಮೇಲೆ ಅದರೊಳಗೆ ಅಡಿಗೆ ಮನೆ ಕಟ್ಟವ್ರೆ, ಶೌಚಾಲಯ ಕಟ್ಕೊಂಡವ್ರೆ. ನಮ್ಗೆ ಮಸಾಲ ಕಟ್ಟಕ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ಹೋಗ್ತಕ್ಕಂಥ ಸರ್ಕಾರಿ ಹಳ್ಳನ ಯಾರು ವಶಪಡಿಸಂಗಿಲ್ಲ. ಇವರು ಸರ್ಕಾರಿ ಹಳ್ಳಿಕೆನೆ ತಂತಿ ಹಾಕಕ್ ಮಾಡಿದ್ರು. ತೊರೆನೇ ಕಟ್ಬಿಡ್ತೀನಿ ನಾನು ಅಂತ ಕೂತಿದ್ರು. ಇವೆಲ್ಲ ನಾವು ಗಲಾಟೆ ಮಾಡಿದ್ಕೆ ಈ ಸ್ವಾಮೀಜಿ ನಮ್ಮ ಮೇಲೆ ಒಂದು 10 ನಿಮಿಷ ಮಾತಾಡ್ಬಿಡಿ. ಇಲ್ಲ ಸ್ವಾಮಿ ಮಾತಾಡ್ತಾರೆ ಅಷ್ಟೇ. ನಮ್ಮ ಉದ್ದೇಶ ಸ್ವಾಮಿ ಅಂದ್ರೆ ಅವರಲ್ಲಿ ತೊರೆ ಒಳಗೆ ಯಾವಾಗ ಬಿಲ್ಡಿಂಗ್ ಎಲ್ಲ ಕಟ್ಟಿ ಸ್ವಾಮಿ ಕಾಂಪೌಂಡ್ ಹಾಕಿದ್ರು ಸ್ವಾಮಿ, ತೊರೆ ಗಟ್ಟೆ ಕಾಂಪೌಂಡ್ ಹಾಕ್ಬಿಟ್ಟಿದ್ರು. ನಾವೇನೋ ನೋಡಿದ್ರೆ ನಿಮ್ಗಿಲ್ಲ, ನೀವಿಲ್ಲ ಬಿಡಿ. 10 ವರ್ಷ ಆಯ್ತು ಹಿಂದೆ. ಅವಾಗ ಸರ್ವೇಯರ್ ಬಂದ್ರು ಎಲ್ಲ ಅಳಿಯಕ್ಕೆ. ಸರ್ವೇಯರ್ಗಳಿಗೆ ಫೋನ್ಗಳು ಬಂದು ಇಲ್ಲಿ ಸಿಎಂ ಆಫೀಸಿಂದ ಸುಮ್ಮನೆ ಆಗ್ಬಿಟ್ರು ಅವರು. ಹಂಗೆ ಅರ್ಧಕ್ಕೆ ಹೊರಟೋಗ್ಬಿಟ್ರು. ಜಿ.ಪತಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇವ್ರಿಗೆ ಪ್ರಭಾವಿಗಳು ಅಂತ ಅಂದ್ಬಿಟ್ಟಿರೋ ರಕ್ಷಣೆ ಐತೆ. ನಮಗೆ ಮೊದಲು ಅವರು ಕಾಂಪೌಂಡ್ ಹಾಕೋ ವಿಚಾರ, ಆಮೇಲೆ ಅವೆಲ್ಲ ತೆರವುಗೊಳಿಸ್ಬೇಕು. ಎರಡು ಒಪ್ಪುತ್ತೆ ಪ್ರಾಪರ್ಟಿ ಸಮಸ್ಯೆ, ಅದು ಬಗೆಹರಿದೆ. ಅದನ್ನ ಎಂಕ್ರೋಚ್ ಮಾಡಿದ್ದಾರೆ ಅಂತ. ಹ್ಞೂ ಸ್ವಾಮಿ, ಅದರೊಳಗೂ ಹೊರಗಡೆ ಪೂರ್ತಿ ರಸ್ತೆ ಕೂಡ ಅದು ಬಗೆಹರಿಸಲಿ, ಆಮೇಲೆ ನಮ್ದು ಒಂದು ಸುಮಾರು 25 ವರ್ಷಗಳಿಂದನೂ ಅದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಕ್ಕೆ? ನಕಾಸಿ ರಸ್ತೆಯನ್ನು ತೆರವು ಮಾಡಿಕೊಡೋದಕ್ಕೆ ಮತ್ತು ರಾಜಕಾಲುವೆ ತೆರವು ಮಾಡೋದಕ್ಕೆ ಇದುವರೆಗೂ ಆಗಿಲ್ಲ. ಜೊತೆಗೆ ಅಲ್ಲಿ ಸುಮಾರು ಇಲ್ಲಿಂದ ಆಚೆಗೆ ಯಾರಿಗೂ ಯಾವುದೇ ಕಡೆ ಭಾಗದಿಂದನೂ ಓಡಾಟಕ್ಕೆ ಜಾಗ ಇಲ್ಲ ರೈತರಿಗೆ. ಇದು ಹಲವಾರು ಬಾರಿ ಬಾಲಕೃಷ್ಣ ಅವರು ಮೊದಲನೇ ಸತಿ ಇದ್ರ ಬಂದಾಗಿಂದನೂ ಕೇಳ್ತಾ ಇದ್ದೀವಿ. ಇನ್ನೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ರೈತರು ಹಾಲು ಬೀಳ್ತಾ ಇದೆ. ಮೇನ್ ಗೇಟ್ ಇಂದ ನಕಾಶಿ ದಾರಿ ಐತೆ. ನಕಾಶಿ ದಾರಿ ಮಲ್ಲಿಗುಂಟೆವರೆಗೂ ಬೆಟ್ಟಕ್ಕೆ ಹೋಗೋ ದಾರಿ ಐತೆ. ದೊಡ್ಡ ಸ್ವಾಮೀಜಿಗಳು ತಗೋದು ಅವ್ರು ಬಿಟ್ಬಿಡ್ರಿ ಅಂತ ಹೇಳಿದ್ರು. ಅವ್ರು ಇವ್ರ ಮಾತೆ ಕೇಳಿದ ಸರ್. ನಕಾಶಿ ದಾರಿ ಕಟ್ಕೊಂಡ್ ಕೂತವ್ರೆ. ಇದೆಲ್ಲ ಇಷ್ಟು ಒತ್ತುವರಿ ಮಾಡ್ಕೊಂಡು ಕಟ್ಟಡ ಕಟ್ಕೊಂಡ್ ಕೂತವ್ರೆ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಊರಿನ ಜನ ತರಲೆ ಮಾಡ್ತಾರೆ ಅಂತ ಅನ್ಬಿಟ್ಟು. ತರಲೆ ಮಾಡ್ತಿರೋ ನಾವ ಅವರ ಇದು ಪರಿಶೀಲನೆ ಆಗ್ಬೇಕು ಸರ್. ಇನ್ನೊಂದ್ಸರಿ ಸರಿಯಾಗಿ ಅಳತೆ ಆಗ್ಬೇಕು. ಯಾವ ಒತ್ತಡಕ್ಕೂ ಮರಿಬಾರ್ದು. ಸರ್ವೆ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಫೋನ್ ಸ್ವಿಚ್ ಆಫ್ ಮಾಡಿ ಕೂತ್ಕೊಬೇಕಿಲ್ಲಿ ಅಳಿಬೇಕು. ಅವರು ಅಳ್ದ್ಬಿಟ್ಟು ಅದಕ್ಕೆ ತೆರವು ಮಾಡಿಸ್ಲಿ, ಆಮೇಲೆ ಇದಕ್ಕೆ ಬರ್ಲಿಸ್ತೀವಿ ವಿಚಾರ. ಅಷ್ಟೇ ನಮ್ದು. ಬೇರೆ ಜಮೀನಾರ ಸುಮ್ಮನೆ ಬಿಡ್ತೇವೆ ಸಮಯ. ಇಬ್ಬರದು ಒಂದೇ, ಒಬ್ಬರೇ ಪ್ರಾಪರ್ಟಿ ನಂದು ಅಂತವ್ರಲ್ಲ ಅವ್ರೊಬ್ರೆ. ಅದರಿಂದ ಅದು ಬಗೆಹರಿತದೆ. ಆಮೇಲೆ ನಮಗೆ ಮಶಾಣಕ್ಕೆ ದಾರ ಸಮಯ. ಮಶಾಣಕ್ಕೆ ದಾರಿ ಬಿಟ್ಕೊಡೋರೆ ಬಿಟ್ಕೊಡ್ತಾರೆ ಸ್ವಾಮಿ. 13,000 ಜನಸಂಖ್ಯೆ ಇರೋದು. 3/4 ಎಕರೆ ಮಶಾಣ ಐತೆ ನಮ್ಗೆ.
ಅದ್ರೊಳಗೆ ಕಿತ್ತು ಉಂಟ ಸ್ವಾಮೀಜಿ ಹೆಣಗಳನ್ನ ಅವ್ರು ಕೇಳೋದು ನಾನು ನೋಡೋದು. ಅಲ್ವರ ನೀವೆಲ್ಲ ನೆನೆ ಹುಡುಗರು ಸಾಗ ಒಂದು ಕರೆ ಕೊಟ್ಟರು, ಎಲ್ಲ ಕರೆಗೆ ಮನ್ನಣೆ ಕೊಟ್ಟರು, ಎಲ್ಲ ಬಾಗಲಕಂಡು ಅಂಗಡಿಯವರೆಲ್ಲ ಬಂದಿದ್ದೀರಾ. ಮುಂದೆ ಕೂಡ ಇದೇ ಬರಬೇಕು. ಈಗ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು, ಮಾಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರೆಲ್ಲ ಬಂದು ಪರಿಶೀಲನೆ ಮಾಡವ್ರೆ. ಅವರು ಮಠದ ಸ್ವಾಮೀಜಿ ಅವ್ರು ಏನೇನು ತೊಂದರೆ ಮಾಡೋರು, ಇಲ್ಲಿ ಆ ತೊರೆನ ಯಾವ ರೀತಿ ಒತ್ತುವರಿ ಮಾಡ್ಕೊಂಡವ್ರೆ, ಈ ಒಂದು ಸರ್ಕಾರಿ ಇದು ಜಾಗ ಐತಲ್ಲ ಇದು, ಇದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲಾತಿಗಳನ್ನು ಕೂಡ ನಾವು ಅವ್ರಿಗೆ ತೋರಿಸಿದೀವಿ. ಈ ಭೂಮಿನ ಒಂದ್ ಕಡೆಯಿಂದ ಉತ್ಖನನ ಮಾಡ್ಬಿಟ್ರೆ ಇದ್ರೊಳಗೆಲ್ಲ ಬರೀ ಮೂಳೆ ಸಿಗ್ತಬೇಕಾರೆ ಇದೆಲ್ಲ ಮಶಾಣದ ಹಿಂದೆ ಸರ್ಕಾರಿ ಗುಂಡೋಪು ಮಾವಿನ ಮರದಲ್ಲಿ ಪ್ರತಿಯೊಬ್ಬರು ಇದೆಲ್ಲ ಗುಂಡೋಪನೆ ಪೂರ್ತಿ. ಶಾನ್ಭಾಗ್ ಅವ್ರ ಕಾಲದಲ್ಲಿ ಶಾನ್ಭಾಗ್ ಕಟ್ತಾ ಇತ್ತು, ಅವ್ರು ಹೆಂಗ್ ಬೇಕೋ ಬರ್ಕೊಂಡ್ರು, ಒಂದು ಬಿಟೇಷನ್ ಎರ್ದಾಕ್ಬಿಡೋರು ಅವರು. ಆದ್ರೂ ತಹಶೀಲ್ದಾರ್ ಇವಾಗ ಪರಿಶೀಲನೆ ಮಾಡ್ತೀನಿ, ಅಂತವರೆಗೂ ಅವ್ರನ್ನೂ ಬೇಳೆ ಹಾಕ್ಬಿಡೋಲ್ಲ ಅಂತ ಹೇಳಿದ್ರೆ ನಮ್ಗೇನು ತೊಂದರೆ ಇಲ್ಲ, ಅವ್ರನ್ನ ಬೇಳೆ ಹಾಕಿ ಸದ್ಯಕ್ಕೆ ಬಿಡಲ್ಲ. ಇದೆಲ್ಲ ಪರಿಸ್ಥಿತಿ ಆಗತ್ತಕ ಆ ಕಟ್ಟಡ ಒತ್ತುವರಿ ಆಗತ್ತೆ. ತೊರೆ ಒಳಗೆ ಶೌಚಾಲಯ ತಗೊಂಬಂದ ಮಕ್ಕಳು ಓದೋ ಮಕ್ಕಳು ತವ ಹಿಂದೆಗಡೆ ಬಾತ್ರೂಮ್ ಬಿಟ್ಟು ಅವರಲ್ಲಿ ವಾಸನೆ. ಆ ಶಾಲೆಯಲ್ಲಿ ಮಕ್ಕಳು ಹೆಂಗ್ ಓದ್ತಾರೆ, ಬಿಇಒ ಅವ್ರ ಗಮನಕ್ಕೆ ಹೋಗ್ಬೇಕಿದು, DDP ಗಮನಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇದು ಶಿಕ್ಷಣ ಮಂತ್ರಿಗಳಿಗೆ ಹೋಗ್ಬೇಕಿದು, ಅವ್ರು ಬಂದು ಪರಿಶೀಲನೆ ಮಾಡ್ಬೇಕು. ಅಕ್ಕಂತ ತಗೊಂಬಂದು ಹಿಂದೆಗಡೆ ಬಿಟ್ಟಾರಲ್ಲ, ಇದೊಂದು ಶಿಕ್ಷಣ ಸಂಸ್ಥೆ ಅಂತ ಹೆಂಗ್ ಯಾವ ರೀತಿ ಹೇಳಿ ನಾವು ತೊರೆಗಡ್ಡಾಗಿ ಕಟ್ಬಿಟ್ಟು ನೀವೆಲ್ಲ ನೋಡಿದಿರಾ, ತೊರೆಗಡ್ಡೆ ಬಾತ್ರೂಮ್ ಕಟ್ಕೊಂಡ್ಬಿಟ್ಟು ಬಿಟ್ಟವ್ರಲ್ಲ. ಇವ್ರು ಎಷ್ಟರ ಮಟ್ಟಿಗೆ ಇವರು ಹೇಳ್ತಾರೆ, ಅವರೆಲ್ಲ ಮಕ್ಕಳು ಹೊತ್ತ ಬಿಡ್ರಿ ಅಂತ ಅಂದ್ಬಿಟ್ಟು ಮಕ್ಕಳು ಹೊತ್ತ ಪುಕ್ಸೆಟ್ ಯಾರು ಓದಿಸಲ್ಲ, ಇಲ್ಲಿ ದುಡ್ಡು ತಗೊಂಡೆ ಓದಿಸೋದು. ಈಗ ತಹಶೀಲ್ದಾರ್ ಸಾಹೇಬ್ರು ಅವರೆಲ್ಲ ರಿಪೋರ್ಟ್ ಹಾಕ್ತೀವಿ ಅಂತ ಹೇಳಿದ್ರೆ, ಮತ್ತೆ ಸರ್ವೆ ಅವರು ಬಂದಿದ್ರಲ್ಲಿ ಎಲ್ಲ ನೋಡಿದ್ರೆ ಅವ್ರು ಸರ್ವೆ ವರದಿ ಎಲ್ಲ ಮಾಡಿ ಒಂದು ವಾರ ಲೇಟ್ ಆದ್ರೆ ಅಲ್ಲಿ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳವ್ರೆ. ಅಂತವರೆಗೂ ನಾವೆಲ್ಲ ಸ್ವಲ್ಪ ಕಾಯೋಣ.